ನೋಡಿ ಇದು ಯಾವಾಗ ಆಗಿರೋದು ನನಗೆ ವೈಯಕ್ತಿಕವಾಗಿ ಗೊತ್ತಿಲ್ಲ. ಅದು ನಮ್ಮ ಯಾರಾದರೂ ಒಬ್ಬರು ನಮ್ಮ ಕಚೇರಿ ನಮ್ಮ ಪಕ್ಷದ ಕಚೇರಿಯಿಂದ ಹಾಕಿರ್ಬೋದು, ಅದು ಡಿಲೀಟು ಮಾಡಿದ್ದಾರೆ. ಆಮೇಲೆ ಅದು ಒಂದು ಸಂದೇಶ ಅಷ್ಟೇ, ಅದೇನು ಸರ್ಕಾರದ ವಿರುದ್ಧ ಆಗಲಿ ಅಥವಾ ಸೈನಿಕರ ವಿರುದ್ಧ ಆಗಲಿ ಅಂತ ಇಲ್ಲ. ಮಹಾತ್ಮ ಗಾಂಧಿಯವರು ಏನೋ ಒಂದು ಹೇಳಿಕೆ ಕೊಟ್ಟಿದ್ದರು, ಅದದ್ದು ಅಷ್ಟೇ ಇದೆ. ಆಮೇಲೆ ನಾವು ನಮ್ಮ ಇತಿಹಾಸ ತೆಗೆದು ನೋಡಿದ್ರೆ ನಾವು ಯಾವಾಗಲೂ ಕೂಡ ಶಾಂತಿಯುತವಾದಂಥ ಒಂದು ರಾಷ್ಟ್ರ ಇದ್ದೇವೆ. ಆದರೆ ಅಗತ್ಯ ಬಂದಾಗ ನಾವು ಶಸ್ತ್ರಗಳನ್ನು ತೆಗೆದುಕೊಂಡು ನಾವು ಯುದ್ಧಕ್ಕೆ ಕೂಡ ಹೋಗಿದ್ದೇವೆ. ಪಾಕಿಸ್ತಾನ ಜೊತೆ 2 ಸರಿ, ಚೈನಾ ಜೊತೆ ಇರ್ಬೋದು. ಪಾಕಿಸ್ತಾನಿಗೆ ವಿಭಜನೆ ಮಾಡಿದ್ದೆ ನಾವಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಕೂಗು ಕೊಟ್ಟಿದ್ದೇನು, ಜೈ ಜವಾನ್ ಜೈ ಕಿಸಾನ್. ಅದಾದಮೇಲೆ ವಾಜಪೇಯಿ ಅವ್ರು ಕೊಟ್ಟಿರೋ ಘೋಷಣೆ ಏನು, ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಅಂದ್ಬಿಟ್ಟು. ಅದು ಅಂದರೆ ವಿಜ್ಞಾನ ಅಂದರೆ ಯಾವಾಗ ಕೊಟ್ಟಿದ್ರು, ಅದು ಯಾವಾಗ ನಾವು ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ ಮಾಡಿದ್ವಿ, ಆಪ್ರೇಷನ್ ಬುದ್ಧ ಮಾಡಿದ್ವಿ. ಸೊ ಹಾಗಾಗಿ ಕಾಲಕ್ಕೆ ಅದೇನಿದೆ ಇದೆ. ಬೈ ನೇಚರ್ ವಿ ಆರ್ ಅ ಪೀಸ್ಫುಲ್ ಕಂಟ್ರಿ. ನಾವು ನಮ್ದಾಗ ನಾವಿದೆ, ಕರೆಕ್ಟ್, ನಾನು ಒಪ್ತೀನಿ ಅದು ಟೈಮಿಂಗ್ ತಪ್ಪಿದೆ ಅಂತ. ಅದರಲ್ಲಿ ನಾನು ಯಾವುದೇ ಒಂದು ಮುಚ್ಚುಮರೆ ಇಲ್ಲ ಅಥವಾ ಅದೇ ಇಲ್ಲ. ಬಟ್ ವಿ ಸ್ಟ್ಯಾಂಡ್ ಬೈ ಅವರ್ ಆರ್ಮ್ಡ್ ಫೋರ್ಸಸ್ ಅಂತ ಭಾಳ ಸ್ಪಷ್ಟವಾದಂಥ ಸಂದೇಶ ಕೂಡ ನಾವು ಕಳಿಸಿದ್ದೇವೆ. ಸಂದೇಶ ಕೂಡ ಸ್ವೀಟ್ ಅಂತ ನಾನು ಹೇಳಿಲ್ಲ. ನೋಡಿ, BJP ಅವರೆಲ್ಲ ಹೇಳ್ತಾರೆ ಅಂದರೆ ಪಾಕಿಸ್ತಾನಿಗೆ ವಿಭಜನೆ ಮಾಡಿದಾಗ ನಾವೇನು ಉಗ್ರ ಪರವಾಗಿಲ್ವಾ? 2 ಸರಿ ಯುದ್ಧ ಮಾಡಿದ್ದು ಯಾರಿಗೋಸ್ಕರ? ರಾಷ್ಟ್ರದಗೋಸ್ಕರ ತಾನೇ. BJP ಅವರು ಎಲ್ಲಿದ್ದರು ಸರ್ ಅವಾಗ? ಚೈನಾ ಜೊತೆ ಯುದ್ಧ ಮಾಡಿದಾಗ BJP ಹುಟ್ಟಿತ್ತಾ? ಸೊ ಇವೆಲ್ಲ ನೋಡಿ, ಸುಮ್ಮನೆ ರಾಜಕೀಯ ಬೆರೆಸೋದು ಬೇಡ. ವಿ ಹ್ಯಾವ್ ಎಕ್ಸ್ಪ್ರೆಸ್ಡ್ ಕಂಪ್ಲೀಟ್ ಸಾಲಿಡ್ಯಾರಿಟಿ ವಿತ್ ಅವರ್ ಆರ್ಮ್ಡ್ ಫೋರ್ಸಸ್. We have expressed complete support to the Prime Minister of India for any decisive action he is taking against terrorism. Congress party has zero tolerance for terrorism. ಸೊ ಆದ್ದರಿಂದ ಇವತ್ತು ನಮ್ಮದು ಇಷ್ಟು ದೊಡ್ಡ ಆರ್ಮಿ ಇದೆ ಅಂದರೆ ಅವಾಗಿಂದ ನಾವೇ ಇರೋದಲ್ಲ. 75 ವರ್ಷ 65 ವರ್ಷ ನಾವೇ ಆಳಿದಲ್ಲ. ಇವತ್ತು ಇಷ್ಟು ದೊಡ್ಡ ಆರ್ಮಿಯನ್ನು ಬೆಳೆಸಿದ್ದೀವಿ ಅಂದರೆ ಅದು ನಾವು ಯಾವಾಗ ಬೇಕು ನಮ್ಮ ಏನು ಉಗ್ರರ ವಿರುದ್ಧ ತಾನೇ ಬೆಳೆಸಿರೋದು ನಾವು. ಸೊ ಅದರಿಂದ BJP ಅವರು ಕೂಡ ಈ ಸಂದರ್ಭದಲ್ಲಿ ರಾಜಕೀಯ ಮಾಡಬಾರ್ದು ಅಂತ ನಾನು